ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಮಾಡ್ತಿದ್ದೀನಪ್ಪ ಅಂದರೆ ನಿಮಗೆ ಸೆಕೆಂಡ್ ಪಿ ಯು ಸಿ ಏನು ಓದಿಲ್ಲ, ಏನು ಇನ್ನೂ ಶುರು ಮಾಡಿಲ್ಲ ಅಂದರೆ ಈಗಲೂ ಸಹ ನೀವು ಇಷ್ಟನ್ನು ನಾನು ಹೇಳಿದಷ್ಟು ಓದ್ಬಿಟ್ಟು ಒಂದು ಒಳ್ಳೆ ಡೀಸೆಂಟ್ ಸ್ಕೋರ್ ಮಾಡ್ಬೋದು. ಯಾವುದರಲ್ಲಿ SSLC ಸೈನ್ಸ್ 2026 ಅದರಲ್ಲಿ ಮಿನಿಮಮ್ ಡೀಸೆಂಟ್ ಸ್ಕೋರ್ ಡಿಸ್ಟಿಂಕ್ಷನ್ ಬರೋಷ್ಟಾದ್ರೂ ಓದ್ಬೋದು. ಸೊ ಇನ್ನೂ ಏನು ಓದಿಲ್ಲ ಅಂದರೆ ಈ ವಿಡಿಯೋ ನೋಡಿ, ನಿಮಗೆ ನಾನು ಏನು ಓದ್ಬೋದು ಈಗಲೂ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಡ್ರಾಯಿಂಗ್ಸ್ ಕಲ್ತ್ಕೊಳ್ಳಿ. ಡ್ರಾಯಿಂಗ್ಸ್ ಅಂತೂ ಮ್ಯಾಂಡೇಟ್ರಿ. ಫಸ್ಟ್ ಒನ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ H2O ಇದೆಯಲ್ಲ, ಇದು ಫಸ್ಟ್ ಡಯಾಗ್ರಾಮ್ಸ್ 12 ಮಾರ್ಕ್ಸ್ ಬರುತ್ತೆ. ಯಾವ್ದಕ್ಕೆ ಯಾವ್ಯಾವ ಓದ್ಬೇಕು ಅಂತ ಫಸ್ಟ್ ಹೇಳ್ತಾ ಇದೀನಿ ನೋಡಿ. ಡಯಾಗ್ರಾಮ್ಸ್ ಅಲ್ಲಿ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಓದ್ಕೊಳ್ಳಿ, ಆಯ್ತಾ. ಫಸ್ಟ್ ಒನ್. ಸೆಕೆಂಡ್ ಒನ್ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ H2 ಗ್ಯಾಸ್, ಆಯ್ತಾ. ಇದು ಸೆಕೆಂಡ್ ಡಯಾಗ್ರಾಮ್. ನೆಕ್ಸ್ಟ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಟೊಮೆಟೊ, ಇದೊಂದು ಡಯಾಗ್ರಾಮ್ ಇಂಪಾರ್ಟೆಂಟ್. ಆಮೇಲೆ ಸ್ಕಿಮ್ಯಾಟಿಕ್ ಸೆಕ್ಷನಲ್ ವ್ಯೂ ಆಫ್ ಹಾರ್ಟ್ ಡಯಾಗ್ರಾಮ್ ನೋಡ್ಕೊಳ್ಳಿ. ಆಮೇಲೆ ಆಕ್ಷನ್ ಆಫ್ ಸ್ಟೀಮ್ ಆನ್ ಎ ಮೆಟಲ್. ಸೊ ನೋಡಿ, ಇದಿಷ್ಟು 5 ಡಯಾಗ್ರಾಮ್ಸ್ ಫಸ್ಟ್ ನೋಡ್ಕೊಳ್ಳಿ, ಆಯ್ತಾ. ಇದಾದ್ಮೇಲೆ ಯಾವ್ಯಾವ ಡಯಾಗ್ರಾಮ್ಸ್ ಇದೆ ಇನ್ನು ನೋಡೋಣ. ನೋಡಿ, ಇದಿಷ್ಟ ಆಯ್ತಲ್ವಾ, 5 ಡಯಾಗ್ರಾಮ್ಸ್ ಆಯ್ತು. ನೆಕ್ಸ್ಟ್ ಸಿಕ್ಸ್ತ್ ಒನ್ ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್ ಅಂತ ಇದೆ, ಓಕೆನಾ. ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ ಆಫ್ ಕಾಪರ್, ಈ ಡಯಾಗ್ರಾಮು ಇಂಪಾರ್ಟೆಂಟ್. ನೀವು ಡಯಾಗ್ರಾಮ್ ಬರೆಯೋದು ಎಷ್ಟು ಇಂಪಾರ್ಟೆಂಟ್ ಕ್ಲೀನ್ ಆಗಿ, ಅದರಷ್ಟು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅದನ್ನ ಲೇಬ್ಲಿಂಗ್ ಮಾಡೋದು. ಲೇಬ್ಲಿಂಗ್ ಚೆನ್ನಾಗಿ ಮಾಡಿ, ಓಕೆನಾ. ನೋಡಿ, ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ನೆಫ್ರಾನ್ ಇಂಪಾರ್ಟೆಂಟ್. ನೆಕ್ಸ್ಟ್ LS ಆಫ್ ಹ್ಯೂಮನ್ ಬ್ರೈನ್ ಡಯಾಗ್ರಾಮ್ ನೋಡ್ಕೊಳ್ಳಿ. ಆಮೇಲೆ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಸರ್ಕ್ಯೂಟ್, ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇದು ಡಯಾಗ್ರಾಮ್, ಸರ್ಕ್ಯೂಟ್ ಬರೆಯೋದು. ಆಮೇಲೆ ಸಿಂಬಲ್ಸ್ ಆಫ್ ಸಮ್ ಕಾಮನ್ಲಿ ಯೂಸ್ಡ್ ಕಾಂಪೋನೆಂಟ್ಸ್ ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಯಾಗ್ರಾಮ್. ಇದೇನಪ್ಪಾ ಅಂದ್ರೆ ಒಂದು ಟೇಬಲ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ, ಸೈನ್ಸ್ ಟೆಕ್ಸ್ಟ್ ಬುಕ್ ನಲ್ಲಿ ತೆಗೆದು ನೋಡ್ರೆ ನೀವು, ಕರೆಂಟ್ ಎಲೆಕ್ಟ್ರಿಸಿಟಿ ಆ ಚಾಪ್ಟರ್ ಸಂಬಂಧಪಟ್ಟಂಗೆ ಇದೊಂದು ಟೇಬಲ್ ಕೊಟ್ಟಿದ್ದಾರೆ. ಅಂದ್ರೆ ಪ್ಲಗ್ ಕೀ, ಆಮೇಲೆ ಬ್ಯಾಟ್ರಿ, ಸೆಲ್, ರೆಸಿಸ್ಟರ್, ಇವೆಲ್ಲ ವೇರಿಯಬಲ್ ರೆಸಿಸ್ಟರ್, ಇವನ್ನೆಲ್ಲ ಒಂದು ನೀವು ಅದು ಟೇಬಲ್ ಕೊಟ್ಟಿದ್ದಾರಲ್ಲ, ಇದು 1 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್ ಆ ಥರದಲ್ಲಿ MCQ ನಲ್ಲಿ ಇದು ಕೇಳ್ತಾರೆ. ಇದು ನೋಡ್ಕೊಳ್ಳಿ, ಇದಂತೂ ಇಂಪಾರ್ಟೆಂಟ್. ನೆಕ್ಸ್ಟ್ ಬ್ರೈನ್ ಅಂತೂ ವೆರಿ ಮಚ್ ಇಂಪಾರ್ಟೆಂಟ್. ನೆಫ್ರಾನ್, ಇವೆಲ್ಲ ಬಯಾಲಜಿ ಡಯಾಗ್ರಾಮ್ಸ್ ಅಂತೂ ನೀವು ಖಂಡಿತ ಬರ್ಬೋದಾದಂತದ್ದೇ ಹೇಳ್ತಾ ಇರೋದು. ಸೊ ಇದಿಷ್ಟಾದ್ರೂ ನೋಡ್ಕೊಳ್ಳಿ ಡಯಾಗ್ರಾಮ್ಸ್. ನೆಕ್ಸ್ಟ್ ಇನ್ನೂ ಸುಮಾರು ಇದೆ ನೋಡಿ, ಅದನ್ನ ಹೇಳ್ತೀನಿ. ಸೊ ನೋಡಿ, ನೆಕ್ಸ್ಟ್ ಒನ್ ಬಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಫಾರ್ ಸ್ಟಡಿಂಗ್ ಓಮ್ಸ್ ಲಾದು ಸರ್ಕ್ಯೂಟ್ ಅಂತ ಇದೆಯಲ್ಲ, ಅದನ್ನ ನೋಡ್ಕೊಳ್ಳಿ. ಇವೆಲ್ಲ ನೀವು ಎಲ್ಲೂ ಓದ್ಬೇಡಿ, ಎಲ್ಲ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲೇ ಕ್ಲೀನ್ ಆಗಿದೆ, ಟೆಕ್ಸ್ಟ್ ಬುಕ್ ನಲ್ಲೇ ಓದ್ಕೊಳ್ಳಿ. ನೆಕ್ಸ್ಟ್ ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಎರಡಿದೆ. ರೆಸಿಸ್ಟರ್ಸ್ ಇನ್ ಸೀರೀಸ್ ಓದಿ, ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಓದಿ. ಸೊ ಡಯಾಗ್ರಾಮ್ಸ್ ನೋಡಿ ತುಂಬಾ ಇಂಪಾರ್ಟೆಂಟ್. ಇಷ್ಟಲ್ಲಿ ಯಾವ್ದಾದ್ರು ನಿಮ್ಗೆ ಬಂದೇ ಬರುತ್ತೆ, ಖಂಡಿತ ಇಷ್ಟಲ್ಲಿ ನಾನು ಗ್ಯಾರಂಟಿ ಕೊಡ್ತೀನಿ ಬಂದೇ ಬರುತ್ತೆ, ಓದ್ಕೊಳ್ಳಿ, ಓಕೆನಾ. ಪ್ಯಾಟರ್ನ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇಂಡಿಕೇಟಿಂಗ್ ದ ಫೀಲ್ಡ್ ಲೈನ್ಸ್ ಆಫ್ MF ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಂಗ್ ವೈರ್. ಸ್ಟ್ರೈಟ್ ಕಂಡಕ್ಟರ್ ವೈರ್, ಓಕೆನಾ. ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ವೈರ್ ಅಂತ ಹೇಳ್ಬೋದು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇದಂತೂ ತುಂಬಾ ಇಂಪಾರ್ಟೆಂಟ್. ಇದು ಮತ್ತೆ ಇದು ಕೇಳ್ತಾರೆ, ಇಲ್ಲಾಂದ್ರೆ ನೆಗ್ಲೆಕ್ಟ್ ಮಾಡ್ತಾರೆ. ಇದಂತೂ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ ಅಂತ ಇದೆ ನೋಡಿ, ಜರ್ಮಿನೇಷನ್ ಆಫ್ ಪೋಲನ್ ಸ್ಟಿಗ್ಮಾ ಅಂತ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದಲ್ಲದೆ ನಿಮ್ಗೆ ರೇ ಡಯಾಗ್ರಾಮ್ಸ್ ಅಂತೂ ಒಂದು ಖಂಡಿತ ಕೊಡ್ತಾರೆ. ಅದು ಯಾವ್ಯಾವ ಕೊಡ್ತಾರೆ ಹೇಳ್ತೀನಿ ನೋಡಿ. ನೆಕ್ಸ್ಟ್ ನೋಡ್ಕೊಳ್ಳಿ, ರೇ ಡಯಾಗ್ರಾಮ್ಸ್ ನಲ್ಲಿ ಹೇಳಿದೆ, ಒಂದು ಕಾನ್ಕೇವ್ ಮಿರರ್, ಇನ್ನೊಂದು ಕಾನ್ವೆಕ್ಸ್ ಮಿರರ್. ಕಾನ್ಕೇವ್ ಮಿರರ್ ಅಲ್ಲಿ ನೋಡಿ 1 2 3 4 5 6 ಇದೆ. 6 ಅಲ್ಲಿ ನೋಡಿ ಇದಿಲ್ಲ ಅಂದ್ರೆ ಅದು ಡೆಫಿನೆಟ್ ಆಗಿ ಒಂದು ಕೇಳ್ತಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು, ಆಯ್ತಾ. ನೋಡು, ಅಟ್ ಇನ್ಫಿನಿಟಿ ಇವೆಲ್ಲ ಟೆಕ್ಸ್ಟ್ ಬುಕ್ ನಿಂದಾನೆ ನೀವು ಪ್ರಾಕ್ಟೀಸ್ ಮಾಡೋದು ಒಳ್ಳೇದು. ಫಸ್ಟ್ ಒನ್, ಅಟ್ ಇನ್ಫಿನಿಟಿ ಇಸ್ ಇಂಪಾರ್ಟೆಂಟ್. ಬಿಯಾಂಡ್ ಸಿ ಇಸ್ ಇಂಪಾರ್ಟೆಂಟ್. at C, between C and F, at F, between P and F. ಸೊ ಇಷ್ಟು ನೀವು ನೋಡ್ಕೊಂಡ್ರೆ ನಿಮ್ಗೆ ಒಂದು ಕಾನ್ಕೇವ್ ಮಿರರ್, ಸೊ ಎರಡರಲ್ಲಿ ಒಂದು ಕೊಡ್ಬೋದು. ಸೊ ಎರಡು ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ನೆಕ್ಸ್ಟ್ ರೇ ಡಯಾಗ್ರಾಮ್ಸ್ ಫಾರ್, ನಾನು ಆಗ್ಲೇ ಕಾನ್ವೆಕ್ಸ್ ಮಿರರ್ ಅಂತ ಹೇಳ್ಬಿಟ್ಟೆ. ಕಾನ್ವೆಕ್ಸ್ ಮಿರರ್ ಅಲ್ಲ, ಕಾನ್ವೆಕ್ಸ್ ಲೆನ್ಸ್ ಅಲ್ಲಿ ಕೂಡ 6 ಇದೆ. ಅಟ್ ಇನ್ಫಿನಿಟಿ ಒಂದು, ಬಿಯಾಂಡ್ 2F1 ಒಂದು, ಅಟ್ 2F1 ಒಂದು, ಬಿಟ್ವೀನ್ F1 and 2F1 ಒಂದು, ಅಟ್ ಫೋಕಸ್ F1 ಒಂದು, ಮತ್ತೆ ಬಿಟ್ವೀನ್ F1 and ಆಪ್ಟಿಕ್ ಸೆಂಟರ್ O. ಸೊ ಇದಿಷ್ಟು ಬಂದ್ಬಿಟ್ಟು ಕಾನ್ವೆಕ್ಸ್ ಲೆನ್ಸ್ ಇಂಪಾರ್ಟೆಂಟ್ ರೇ ಡಯಾಗ್ರಾಮ್ಸ್ ಆಗಿರುತ್ತೆ, ಆಯ್ತಾ. ನೆಕ್ಸ್ಟ್ ಲಾಸ್ಟ್ ಡಯಾಗ್ರಾಮ್ ನೋಡ್ಕೊಳ್ಳಿ, ಇದೊಂದೇ ಲಾಸ್ಟ್ ಡಯಾಗ್ರಾಮ್. ರೀಕಾಂಬಿನೇಷನ್ ಆಫ್ ವೈಟ್ ಲೈಟ್ ಅಂತ ಇದೆ, ಅದು 2 ಮಾರ್ಕ್ಸ್ ಗೆ ಬರ್ಬೋದು ಅಷ್ಟೇ. ಒಂದ್ಸಲಿ ನೋಡ್ಕೊಳ್ಳಿ, ಒಂದ್ ಗ್ಲಾನ್ಸ್ ಕೊಟ್ಕೊಂಡು ಸಾಕು. ರೀಕಾಂಬಿನೇಷನ್ ಆಫ್
ವೈಟ್ ಲೈಟ್. ಓಕೆನಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ಕೊಂಡು ಹೋಗ್ತೀನಿ ನೋಡಿ. ನೆಕ್ಸ್ಟ್ ಇದು 2 ಮಾರ್ಕ್ಸ್ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. MCQ ಆ ತರ ಕೊಡ್ತಾರೆ ನೋಡಿ. ಇದು ಕೊಡ್ಬೋದು ಅಂತ ಏನು ನೆಗ್ಲೆಕ್ಟ್ ಮಾಡ್ಬೇಡಿ. ಇದನ್ನ ಯಾವ್ದಪ್ಪ ಕ್ವಶನ್ ಅಂದ್ರೆ ಇಂಪಾರ್ಟೆಂಟ್ ಫಿಸಿಕಲ್ ಟರ್ಮ್ಸ್ ಅಂಡ್ SI ಯೂನಿಟ್ಸ್. ಇಂಪಾರ್ಟೆಂಟ್ ಫಿಸಿಕಲ್ ಟರ್ಮ್ಸ್ ಅಂಡ್ SI ಯೂನಿಟ್ಸ್. ಮೊದಲಿಗೆ ಬಂದ್ಬಿಟ್ಟು ಎಲೆಕ್ಟ್ರಿಸಿಟಿ ಯೂನಿಟ್ ಏನ್ ಹೇಳಿ? ಆಂಪಿಯರ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಸಿಟಿ ಇದು ಕಿಲೋವ್ಯಾಟ್ ಪರ್ ಅವರ್. ಫಸ್ಟ್ ಒನ್ ಎಲೆಕ್ಟ್ರಿಸಿಟಿ ಅದು ಕಿಲೋವ್ಯಾಟ್ ಪರ್ ಅವರ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್ ಬಂದು ಆಂಪಿಯರ್, SI ಯೂನಿಟ್. ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಡಿಫರೆನ್ಸ್ SI ಯೂನಿಟ್ ಬಂದು ವೋಲ್ಟ್. ನೆಕ್ಸ್ಟ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಬಂದು ಓಮ್. ಎಲೆಕ್ಟ್ರಿಕ್ ಚಾರ್ಜ್ ಕೂಲಮ್. ಎಲೆಕ್ಟ್ರಿಕ್ ಪವರ್ ವ್ಯಾಟ್. ಪವರ್ ಆಫ್ ಎ ಲೆನ್ಸ್ ಡಯಾಪ್ಟರ್. ಸೊ ಇದಿಷ್ಟು ಇಂಪಾರ್ಟೆಂಟ್ ಫಿಸಿಕಲ್ ಟರ್ಮ್ಸ್ ಅಂಡ್ SI ಯೂನಿಟ್. ಸೊ ಇದು 2 ಮಾರ್ಕ್ಸ್ MCQ ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಯಾವುದು ಕಾರು ಬರುತ್ತೆ. ನಾನು ಹೇಳ್ತೀನಲ್ಲ, ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ ನೋಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದು ಲಿಸ್ಟಿಂಗ್ ಔಟ್ ದ ಫಂಕ್ಷನ್ಸ್ ಆಫ್ ಫಾಲೋಯಿಂಗ್ ಡೈಜೆಸ್ಟಿವ್ ಎನ್ಸೈಮ್ಸ್. ಇದು 1 or 2 ಮಾರ್ಕ್ಸ್ಗೆ ಪಕ್ಕಾ ಬಂದೇ ಬರುತ್ತೆ. ಸೊ ನೋಡ್ಕೊಳ್ಳಿ. ಫಸ್ಟ್ ಒನ್ ಇಸ್ ಸಲೈವರಿ ಅಮೈಲೇಸ್. ಇದ್ರ ಕೆಲಸ ಏನಪ್ಪಾ? ದಟ್ ಬ್ರೇಕ್ಸ್ ಡೌನ್ ಕಾಂಪ್ಲೆಕ್ಸ್ ಸ್ಟಾರ್ಚ್ ಮಾಲಿಕ್ಯೂಲ್ ಇಂಟು ಸಿಂಪಲ್ ಶುಗರ್. ನೆಕ್ಸ್ಟ್ ಪೆಪ್ಸಿನ್ digests protein. Next renin curding of milk in infants. Trypsin digests proteins. Lipase breaks down emulsified fats. ಆಯ್ತಾ? ನೆಕ್ಸ್ಟ್ ಲಿಸ್ಟ್ ಔಟ್ ದ ಫಂಕ್ಷನ್ಸ್ ಆಫ್ ಫಾಲೋಯಿಂಗ್ ಹಾರ್ಮೋನ್ಸ್ ಅಂತ ಕೊಡ್ತಾರೆ. ನೆಕ್ಸ್ಟ್ ಪ್ಲಾಂಟ್ ಹಾರ್ಮೋನ್ಸ್, ಅದ್ರದ್ದು ಫಂಕ್ಷನ್ಸ್ ಏನಪ್ಪ? ಆಕ್ಸಿನ್, ಗಿಬರ್ಲಿನ್ಸ್, ಸೈಟೋಕಿನಿನ್ಸ್, ಅಬ್ಸಿಸಿಕ್ ಆಸಿಡ್. ಸೊ ಇದ್ರ ಯೂಸಸ್ ಏನು ನೋಡ್ಕೊಳ್ಳಿ. ಎಲ್ಲ ಗ್ರೋತ್ ಪ್ರಮೋಟ್ ಮಾಡುತ್ತೆ, ಮತ್ತೆ ಒಂದು ಆಕ್ಸಿನ್ ಏನು helps to grow longer, helps in growth of stem, promotes cell division and elongation, wilting of leaves. Next ಹಾರ್ಮೋನ್ಸ್ ಮತ್ತೆ ಫಂಕ್ಷನ್ಸ್ ಹಾಕಿದೀನಿ ನೋಡ್ಕೊಳ್ಳಿ ಇಲ್ಲಿ. ಹಾರ್ಮೋನ್ಸ್ ಮತ್ತೆ ಫಂಕ್ಷನ್ಸ್ ಪಿಚ್ಯುಟರಿ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್, ಅಡರ್ನಲ್ ಗ್ಲ್ಯಾಂಡ್, ಪ್ಯಾನ್ಕ್ರಿಯಾಸ್, ಟೆಸ್ಟಿಸ್, ಓವರಿ. ಸೊ ಇದಿಷ್ಟು ಬಂದ್ಬಿಟ್ಟು ಹಾರ್ಮೋನ್, ಅದ್ರ ಫಂಕ್ಷನ್ಸ್. ನೆಕ್ಸ್ಟ್ ನೀವು ನೋಡ್ತಾ ಇರೋಂಗೆ ಲಿಸ್ಟ್ ಔಟ್ ದ ಯೂಸಸ್ ಆಫ್ ಫಾಲೋಯಿಂಗ್ ಕೆಮಿಕಲ್ ಕಾಂಪೌಂಡ್ಸ್ ಅಂತ ಇದು 3 ಮಾರ್ಕ್ಸ್ಗೆ ಎಕ್ಸ್ಪೆಕ್ಟೆಡ್ ಮಾಡ್ಬೋದು. ಫಸ್ಟ್ ಒನ್ ಈಸ್ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕಾರ್ಬೋನೇಟ್ ಇಸ್ ಆಲ್ಸೋ ಕಾಲ್ಡ್ ವಾಷಿಂಗ್ ಸೋಡಾ. ನಿಮ್ಗೆ ಗೊತ್ತು, ಸೋಡಿಯಂ ಕಾರ್ಬೋನೇಟ್ನ ನಾವು ವಾಷಿಂಗ್ ಸೋಡಾ ಅಂತಲೂ ಕರಿಬೋದು. ಅದು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ನೋಡ್ಕೊಳ್ಳಿ. ಇಟ್ ಈಸ್ ಲಾರ್ಜ್ಲಿ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್ ಡಿಟರ್ಜೆಂಟ್ಸ್ ಆ್ಯಂಡ್ ಸೋಪ್ಸ್. ಓಕೆ. ನೆಕ್ಸ್ಟ್ ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಗ್ಲಾಸ್. ಇಟ್ ಈಸ್ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್ ರೇಯಾನ್ ಪಾಲಿಮರ್ಸ್. ಇಟ್ ಈಸ್ ಯೂಸ್ಡ್ ಇನ್ ವಾಟರ್ ಸಾಫ್ಟ್ನಿಂಗ್. ಆಯಿತಾ? ಇದು ಯೂಸಸ್ನ ನೋಡ್ಕೊಂಡು ಹೋಗಿರಿ, ಇದು ಬಂದೇ ಬರ್ತದೆ ಯಾವುದಾದ್ರು ಒಂದು. ನೆಕ್ಸ್ಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಓಕೆನಾ? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟಲ್ಲಿ ಬರೀ 3 ಯೂಸ್ ಇದೆ. ಒನ್ ಈಸ್ ಯೂಸ್ಡ್ ಇನ್ ಕುಕಿಂಗ್, ಇನ್ನೊಂದು ಯೂಸ್ ಟು ಕಂಟ್ರೋಲ್ ದ ಪೆಸ್ಟ್. ಸೊ ಯೂಸ್ಡ್ ಆಸ್ ಎ ಫೈರ್ ಎಸ್ಟಿಂಗ್ವಿಷರ್. ಸೊ ಇದು 3 ಉಪಯೋಗಗಳು ಯಾವುದ್ರದ್ದು? ಬೇಕಿಂಗ್ ಸೋಡಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ನೆಕ್ಸ್ಟ್ ಯೂಸ್ ನೋಡಿ, ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್. ಇಟ್ಸ್ ಆಲ್ಸೋ ಕಾಲ್ಡ್ ಬ್ಲೀಚಿಂಗ್ ಪೌಡರ್. ಅದೆಲ್ಲೆಲ್ಲಿ ಉಪಯೋಗಿಸ್ತೀರಾ ಅಂದರೆ ಇಟ್ ಈಸ್ ಯೂಸ್ಡ್ ಆಸ್ ಎನ್ oxidizing agent in chemical industries, used for disinfection of drinking water, used as a bleaching agent in the textile industry for bleaching cotton and next plaster of Paris. Uses not used for making decorative materials, used as a fireproofing material for making chalks, used in hospitals for immobilizing the affected part in case of bone fracture or sprain. Next ethanol uses not it is used to manufacture syrups as medicine, used as a fuel, used to maintain body temperature in cold regions. Next ethanoic acid or acetic acid or vinegar anta karitivi. It can be used for cooking, baking, cleaning and weed control and may aid weight loss and lower blood sugar and cholesterol. So ethanoic acid idu use. Next esters anta ide nodkoli. Esters that have fragrant odors are used as a constituent of perfumes, essential oils, food flavorings, cosmetics, etc. It is used as an organic solvent. Okay na? Guys, ಈಗ ಪಾರ್ಟ್ 1 ವಿಡಿಯೋ ಇದಿಷ್ಟ ಆಗಿದೆ. ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ನಿಮ್ಗೆ ಆ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಬರ್ತೀನಿ. ಸೊ ಅದು ಏನು ಬೇಗನೆ ಹಾಕ್ತೀನಿ. ಸೊ ಅದು ವಿಡಿಯೋ ರೆಡಿ ಮಾಡ್ಬಿಟ್ಟು ಹಾಕ್ತೀನಿ. ಸೊ ಈ ಥರ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.